ಬಟ್ಟೆ ತೊಳೆಯೋದೇ ಆಗಲ್ಲಮ್ಮ ಅಮ್ಮಗೆ. ಏನು ಮಾಡೋದು, ಹೋಗಿ ಅಮ್ಮ ತೊಳ್ದಾಕುತ್ತೆ, ನಾನು ಎಲ್ಲನ ಒಣಗಾಕಿ ಬತ್ತೀನಿ. ಅಮ್ಮಗೆ ಬಟ್ಟೆ ತೊಳೆಯೋದು ಆಗಲ್ಲ. ಫಸ್ಟ್ ಒಂದು ವಾಷಿಂಗ್ ಮಿಷಿನ್ ತಂದು ಕೊಡ್ಬೇಕು. ತಗೊಂಬಂದು ಕೊಡ್ರಿ. ನಾನು ಬರೋಣ ಅಂತಿದ್ದೆ, ಅಮ್ಮ ಎಲ್ಲೂ ಓಡಾಡಬೇಡ ಅಂತ ಹೇಳ್ತೈತೆ. ಬೇಡ ಸುಮ್ಮನಿರಿ, ಎಲ್ಲೂ ಓಡಾಡೋದು ಬೇಡ. ಸುಮ್ಮನೆ ಯಾಕೆ ಓಡಾಡಿಕೊಂಡು ಸುಮ್ಮನೆ ಜಾಸ್ತಿ ರಿಸ್ಕ್ ತಗೋಬೇಕು. ಇವಾಗ ಇಬ್ಬರು ಮಕ್ಕಳು ಬೇರೆ ಇದ್ದಾರೆ ಅಂತ ಹೇಳವ್ರೆ ನಿನಗೆ. ಸುಮ್ಮನೆ ನಿನಗಿಲ್ಲದ್ದು ಚೆನ್ನಾಗಿಲ್ದಂಗೆ ಆಗ್ಬಿಡುತ್ತೆ. ವಾಷಿಂಗ್ ಮಿಷಿನ್ ತೊಗೊಂಬಂದು ಕೊಡ್ತೀನಿ. ಅಮ್ಮ ಹೆಂಗೆ ಮಾಡ್ಕೊಂತೈತೆ ನೋಡ್ಕೊಂಡು ಸಾಯಂಕಾಲ ತನಕ ಇದ್ದು ಬತ್ತೀನಮ್ಮ, ಹೋಗ್ಬಿಟ್ಟು ಊರಿಗೆ. ಸರಿ ಆಯ್ತು ಹೇಳ್ರಿ. ಊರಿಗೆ ಹೋಗ್ತಾನೆ ನಮ್ಮ ಪ್ರವಿ. ಅಜ್ಜಿ ಊರಿಗೆ ಹೋಗ್ತಾ ಐತೆ. ಅಮ್ಮಯ್ಯ ನೋಡ್ಕೆ ಬತ್ತೀನಿ ಅಂತ ನಾನು ಹೋಗೋಣ ಅಂತ ಅನ್ಕೊಂಡೆ. ಒಂದು ದಿವಸ ಆಯ್ತು. ಅಮ್ಮ ಏನು ಹೋಗ್ಬೇಡ ಅಂತ ಹೇಳ್ತಾ ಐತೆ. ಬೇಡ, ಇನ್ನೊಂದು 2 ದಿನ ಹೋದ್ರೆ ಅಲ್ಲಿ 5 ತಿಂಗ್ಳಕ್ಕೆ ಆಗುತ್ತೆ. ಏನು ಹೋಗ್ಬೇಡ, ನಿನಗೆ ಆಗಲ್ಲ, ಸುಮ್ಕಿರು. ಮಾಡಿಕ್ಕಿದ್ದು ಉಂಡ್ಕೊಂಡು ಇರು ಒಂದು 2 ದಿನ. ಏನು ಮುಂದೆ ಇರೋದು ಮಾಡ್ಕೊಂಡು ಉಣ್ಬಿಡ್ತೀನಿ. ಏನು ಒಂದು ಈಟು ಸಂಪತ್ತಿಂದ. ಏನು ಹೋಗಿರಂತೆ ಒಂದು ಹುಡುಗನ ಎಂಥವನ ಅದ್ರ ಹತ್ತ ಸಾಕಿ ಕೊಡ್ತೀವಿ, ನಾವೆಲ್ಲ ನೋಡ್ಕೊಂಬಂತ್ರಿ. ಆಗಲ್ಲ ಒಟ್ಟು ನಿನ್ನ ಬಗ್ಗೆ ಎದ್ದಾಳೋದು. ಹೊಟ್ಟೆ ಬೇರೆ ಈಗಲೇ ರಾಸ್ ತಪ್ಕೋದಂಗೆ ಆಗುತ್ತೆ. ಇಲ್ವರಿ ಆದಮೇಲೆ ಬೇಕಾದರೆ ಕರ್ಕೊಂಬಂದ್ರೆ ಮತ್ತೇನು ಇಲ್ಲೇ ಸ್ವಲ್ಪ ದಿನ ಇರುತ್ತೆ. ಇವರೇ ಭಾನುವಾರ ಹೋಗಿ ನೆಲಗೆಲ್ಲ ಒರೆಸಿ ಕಸ ಹೊಡೆದೆಲ್ಲ ಧೂಳು ಒರೆಸ್ಬಿಟ್ಟು ನೆಲ ಒರೆಸಿ ಬರ್ತಾರೆ. ಬೇಕಾದ್ರೆ ಹೋಗಿ ಇವ್ರು ದೀಪ ಏನಾದರೂ ಹಚ್ಚೋದಿದ್ರೆ ಹಚ್ಚಿ. ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಹೆರಿಗೆ ಆಗೋವರೆಗೂ ಅತ್ತೆ ಇನ್ನೇನು ಇಲ್ಲಿಗೇನು ಕರೆಸ್ಕೊಂಬದು ಬೇಡ. ನಾನು ಹಂಗಂತ ಫೋನ್ ಮಾಡಿದ್ದೆ, ಅತ್ತೆ ಬರೋಣ ಅಂತ ಇದ್ನಿ ಕಣತ್ತೆ ಅಂತಂದೆ. ಬೇಡ ಕಣಮ್ಮ, ಅಲ್ಲೇ ಇರೋ, ಇಲ್ಲೋಟನು ಆಸ್ಪತ್ರೆ ಇಲ್ಲ ಏನಿಲ್ಲ ನೋಡಿ, ಮನುಷ್ಯನಕ್ಕೆ ಇಲ್ದಂಗೆ ಆಗಿತ್ತು. ಬಿಡು, ನಂದೇನು ಮಾಡ್ಕೊಂಡು ಉಮ್ತೀನಿ, ಇರೋಳ ಒಬ್ಳು ನಾನು. ಚೆನ್ನಾಗಿರ್ರಿ, ಹೆರಿಗೆ ಆದ್ಮೇಲೆ ಬೋತೀನಿ ಅಂತಂತು. ಹಂಗೆ ಮಾಡತ್ತೆ, ಡೆಲಿವರಿ ಆದ್ಮೇಲೆ ಬಾ ಅಂತ ಹೇಳಿನಿ. ಅದು 2 ಹುಡುಗರು ಇರ್ತಾವಲ್ಲ, ಅಮ್ಮ ಏನಾರು ಕೆಲ್ಸಕ್ಕೆ ಹೋದ್ರು ನೀನು ಅವತ್ತೆ ಇಬ್ಬರು ನೋಡ್ಕೋಬೋದು. ಅದಕ್ಕೇ ನಾನು ಅವಾಗಲೇ ಬರ್ಮಂತೆ. ಇವಾಗಲೇ ಬಂದರೆ ಸುಮ್ಮನೆ ಮನೆ ಅಲ್ಲಷ್ಟು ಹಾಳಾಗುತ್ತೆ ಅಂತ. ಆಮೇಲೆ ಬೇಕಾದರೆ ಬಂದಾಗ ಇವರು ವಾರ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಬರ್ತಾರೆ. ಹಂಗೆ ಮಾಡು ಸುಮ್ಕಿರು. ಎಲ್ಗೋದ್ಲಿ ಅಮ್ಮ ಎಲ್ಲ ಹೋಯ್ತಪ್ಪ. ಏನು ಮಾಡೋಣ ಅಂತೂ ನನಗೆ ಏನೋ ತಿಮ್ಮಂಗೆ ಆಗುತ್ತೆ ಕಣಜ್ಜಿ. ಯಾತೆತ್ತ ತಿನ್ನಬೇಕು ಅನಿಸುತ್ತೆ, ಹಂಗೆ ಆಗೋದು. ಬಸ್ರರಿದ್ದಾಗ ಬಸ್ರಿ ಬಯಕೆಗಳು ತಲೆನೇ ಐತೆ. ಹಂಗೆ ಆಗೋದು ಎಲ್ಲರಿಗೂ. ನನಗೆ ಏನು ಊಟ ಮಾಡೋಂಗಾಗೈತೆ ಅಂತಂದರೆ ನಾಟಿ ಕೋಳಿ ಸಾರು ಉಣ್ಬೇಕು ಅಂತ ಅನ್ನಿಸ್ತಾ ಐತೆ. ಯಾಕಪ್ಪ ಗೊತ್ತಿಲ್ಲ, ಯಾಕೋ ನನಗೆ ಇದು ಅಂಗಡಿಯಿಂದ ತಂದು ಮಾಡ್ತೀವಲ್ಲ, ಅದು ಯಾಕೋ ತಿನ್ನೋಕ್ಕಾಗಲ್ಲ. ನನಗೆ ನಾಟಿ ಕೋಳಿ ಸಾರು ಉಣ್ಬೇಕು ಅಂತ ಅನ್ನಿಸ್ತೈತೆ ಕಣಜ್ಜಿ. ನಿಮ್ಮ ಅಪ್ಪಗೆ ಹೇಳೋಣ ಸುಮ್ಕಿರು. ನಿಮ್ಮ ಅಪ್ಪಗೆ ಹೇಳಿರಿ, ಅಲ್ಲಿ ಟೌನ್ನಾಗೆ ನಾಟಿ ಕೋಳಿನೂ ಮಾರ್ತಾರೆ. ಅವನ್ನೇನೆ ಒಂದು ಕಟ್ ಮಾಡಿಸ್ಕೊಂಬರಪ್ಪ ಅಂತ ಅಂದರೆ ಕಟ್ ಮಾಡಿಸ್ಕೊಂಬರ್ತಾನೆ. ತಿರಾನ ಮಾಡೋಕ್ಕಾಗುತ್ತೆ ಅವಳು. ನಾಟಿ ಕೋಳಿ ಸಾರೇನೆ ತಿರಾನ ಬೈನಾಗ ಮಾಡೋಕ್ಕಾಗುತ್ತೆ. ಏನು ಋತುವಕ್ಕ ಏನೋ ಹೇಳ್ತಾ ಇದೆಯಾ? ಏನಿಲ್ಲ ಸ್ನೇಹ. ಅಜ್ಜಿ ಏನು ತಿಂತಿ ಏನಾರ ಮಾಡ್ಕೊಡೋಣ ಅಂತೂ. ಏನು ಬೇಡ ಕಣಜ್ಜಿ, ನನಗೆ ನಾಟಿ ಕೋಳಿ ಸಾರು ಊಟ ಮಾಡೋಂಗಾಗೈತೆ ಕಣಮ್ಮ. ಅದು ಯಾಕೋ ಏನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ನಾನು ನಾಟಿ ಕೋಳಿ ಸಾರು ಉಣ್ಣಾನ ಅನ್ನಿಸ್ತೈತೆ. ಅದೇನು ನೋಡು, ನನಗೆ ಇದೆಲ್ಲ ಇಷ್ಟನೇ ಆಗ್ತಿರಲಿಲ್ಲ. ಇವಾಗ ಒಂಥರ ಪ್ರೆಗ್ನೆಂಟ್ ಆದಾಗಿಂದ ಏನೇನೋ ಬೈಕ್ಗಳು ಜಾಸ್ತಿ. ಹೂನಕ್ಕ ಹಾಗೇನೆ. ಪ್ರೆಗ್ನೆಂಟ್ ಅಲ್ಲ ನೀನು, ನಿನ್ನ ಹೊಟ್ಟೆಗೆ 2 ಮಕ್ಕಳಿದಾರಲ್ಲ, ಅವ್ರು ಬಯಸೋದು ನೀನಲ್ಲ. ಹೊಟ್ಟೆಗೆ ಮಕ್ಕಳಿದಾರಲ್ಲ ನಿನ್ನ ಮಕ್ಕಳು, ಅವ್ರು ಕೇಳ್ತಾ ಇದ್ದಾರೆ, ನಾಟಿ ಕೋಳಿ ಸಾರು ಬೇಕಾ ಅಲೇನೇ. ಅಕ್ಕ ಎಷ್ಟೊತ್ತಿ ನಿನಗೆ ಪಾಪ ಆಗುತ್ತೋ, ನಾವು ಎತ್ಕೊಂಡು ಆಟ ಆಡಿಸ್ತೀವೋ ಅನ್ನಂಗಾಗೈತಿ. ಇನ್ನು ಸೋಸ್ತಿನ ಕಾಯ್ಬೇಕು, ಇನ್ನೂ ದೂರ ಐತಿ ಅವಳು. ನಾಟಿ ಕೋಳಿ ಸಾರು ಅಂತಂದ್ಲು. ಅದಕ್ಕೆ ನೀನು ಅವರಪ್ಪಗೆ ಹೇಳೋದು ಕಟ್ ಮಾಡ್ಕೊಂಬರಕ್ಕೆ. ನಾಟಿ ಕೋಳಿ ಸಾರು ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಇವತ್ತು. ನಾಟಿ ಕೋಳಿ ಸಾರು ನಾವೇ ಮಾಡ್ತೀವಿ. ಸಾಯಂಕಾಲಕ್ಕೆ ನಮ್ಮ ಮನೆ ಕೋಳಿ ಇದಾವಲ್ಲ, ನಾವೇನೇ ಕೊಯ್ದು ಇಕ್ತೀವಿ. ಬರ್ರಿ ನಮ್ಮ ಮನೆಗೆ ಊಟಕ್ಕೆ. ಋತುವಕ್ಕ ನಮ್ಮ ಮನೆಗೆ ಬಾ ಇವತ್ತು. ನೀನು ಪ್ರೆಗ್ನೆಂಟ್ ಅಂತ ಹೇಳಿ ನಮ್ಮ ಮನೆಗೆ ಇವತ್ತು ನಾಟಿ ಕೋಳಿ ಸಾರು ಮಾಡ್ತೀವಿ. ನಾನೇ ಮಾಡ್ತೀನಿ. ಬರ್ತೀಯಾ? ಸರಿ ಆಯಿತು ಸ್ನೇಹ, ಖಂಡಿತ ಬರ್ತೀನಿ. ನನಗೆ ತಿನ್ನಬೇಕು ಅನ್ನಿಸ್ತೈತೆ, ಬರ್ತೀನಿ. ಸರಿ ಆಯ್ತು. ಇವತ್ತು ಸಂಡೇ ಬೇರೆ, ನಮ್ಮ ಮನೆಗೆ ಮಾಡ್ತೀವಿ. ನಾವು ಮನೆ ತಾಗೆ ಕೊಯ್ತೀವಿ. ಕೋಳಿ ಇದಾವೆ ನಮ್ಮವು. ಬರ್ರಿ ಇವತ್ತು ನಮ್ಮ ಮನೆಗೇನೆ ಋತುವಕ್ಕ ಊಟಕ್ಕೆ. ಬಿಡತ್ಲಾಗೆ ನೀನು ಅವರಪ್ಪ ಹೇಳಿರಲ್ಲ ತತ್ತಾನೆ. ಮಾಡ್ತೀವತ್ತ ನಮ್ಮ ಮನೆಗೆ. ಏನು ಪಾಪ ನೀವು ಇನ್ಯಾಕೆ? ಏನು ಋತು ಆರಾಮಾಗಿ ಕೂತ್ಕೊಂಡಿದ್ಯಾ? ವಸಿತತೆ ಅಪ್ರವೇ ಅವ್ರು ಇವಾಗಿನ ಊರಿಗೆ ಹೋದ್ರು, ಅದಕ್ಕೆ ಕೂತ್ಕೊಂಡೆ. ಭಾರತೆ ಬಾ ಕೂತ್ಕೋ ಬಾ. ನನಗೆ ಕೂತ್ಕೊಂಡೆ ಸಾಕಾಗಿತ್ಲ ಬಂದಮ್ಮ. ಆ ಸುಪ್ಪಿದೇನೋ ಕತೆ ಅಂತೆ, ಅದಕ್ಕೆ ಆ ಸುಪ್ಪಿ ಕತೆ ಕೇಳೋಣ ಅಂತ ಬಂದೆ. ನಮ್ಮ ಮೇಡಮ್ ಒಬ್ಬರು ಹೇಳಿದರು, ಫೋನ್ ಮಾಡಿದ್ರು, ನನಗೆ ಈ ರೀತಿ ಆಗಿದೆ ಮೇಡಮ್, ನಮಗೆ ಈ ರೀತಿ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ ಫೋನ್ ಮಾಡಿದ್ರು. ಅದಕ್ಕೆ ನಾನು ಸ್ವಲ್ಪ ಲೀವ್ ಹಾಕಿದ್ದೆ, ನಾನು ಹೋಗಿಲ್ಲ. ಅದಕ್ಕೆ ಈ ರೀತಿ ಆಗಿದೆ ಮೇಡಮ್, ನಿಮ್ಮೂರ ಕಡೆಯವ್ರೆ ಅಂತ ಹೇಳಿ ನಮ್ಮ ಮೇಡಮ್ ಒಬ್ಬರು ಫೋನ್ ಮಾಡಿದರು ನಮಗೆ. ಹಿಂಗಾಗಿದೆ ಮೇಡಮ್, ಈ ರೀತಿನೇ ಒಂದು ಹುಡುಗಿ ಜೀವನ ಹಾಳಾಗ್ಬಿಟ್ಟಿದೆ, ಬುದ್ಧಿ ಬೇಡವಾ ಅವ್ರಿಗೆ ಅಂತ ಹೇಳಿ ಫೋನ್ ಮಾಡಿದರು. ವರ್ಷಿತಕ್ಕಯ್ಯ, ಅವಳು ಇವಾಗ 6 ತಿಂಗಳು ಪ್ರೆಗ್ನೆಂಟು. ಅವನು ಎಲ್ಲೋಗಿದ್ದಾನೋ ಏನೋ, ಅವನಿಗೆ ಗೊತ್ತೇ ಇಲ್ಲ. ನನ್ನ ಕೇಳ್ತಾರೆ,
ನನಗೇನಪ್ಪ ಗೊತ್ತು. ನನ್ನ ಕೇಳ್ತಾ ಇದ್ಲು ಅವತ್ತು. ಗೊತ್ತೇನೆ ನಿನಗೆ ಅಂತ. ನನಗೇನು ಗೊತ್ತೇಳು? ಅವನೆಲ್ಲೇ ಅವನು ಏನೋ ಯಾರಿಗೆ ಗೊತ್ತು. ಇವಾಗ ಅವಳ ಜೀವನನೇ ಹಾಳು. ಹ್ಞೂ ಅಯ್ಯಮ್ಮ ಹಂಗನ್ನೋದೇನು ನಮ್ಮಮ್ಮ ಈಗ. ಅಕ್ಕ ನಾನು ಇರೋಳೊಬ್ಬ ಮಗಳು, ನೀನು 4 ಜನ ಹೆಂಗೆ ಸಾಕ್ದಕ್ಕ, ಹೆಂಗೆ ಸಾಕ್ತಕ್ಕ, ಇರೋಳೊಬ್ಬ ಮಗಳನ್ನ ಸಾಕೋಕ್ಕಾಗಲ್ಲ ಅಂತ ಅನ್ನೋಳಂತ ಅವ್ರಮ್ಮ. ಅದಕ್ಕೆ ಹೇಳ್ತಾ ಇದ್ಲೇನೋ. ಹಂಗೆ ಮತ್ತೆ ಬಿಲ್ಡಪ್ ಕೊಟ್ಟು ಹಿಂಗೆ ಮಾಡ್ಕೊಂಡು ಅಯ್ಯೋ ಅಷ್ಟಿಷ್ಟು ಜಂಬ ಎಲ್ಲ ಬಿಡು ಆತೆ. ಅವರಿಗೆ ಸಖತ್ತು ಜಂಬ. ಒರ್ಸಿತಮ್ಮ ಆಟಿಟ್ಟಿರಲಿಲ್ಲ ಅವ್ರಿಗೆ. ಸರಿಯಾಗಿ ದೇವ್ರಮ್ಮನ ಸರಿಯಾಗಿ ಕಲ್ಸ್ಯಾನ ಬಾ ಇವಾಗ. ಸರಿಯಾಗಿ ಪಾಠ ಕಲ್ಸ್ಯಾನ ದೇವ್ರು ಇವಾಗ. ಓ ಭಾಳ ಮೆರಿತಿದ್ರು. ಮೆರಿಬೇಕಂದ್ರೆ ಅಷ್ಟಿಷ್ಟು ಮೆರಿಬಾರ್ದಮ್ಮ. ಏನು ಏನಮ್ಮ ತಾಯಿ. ಅದಕ್ಕೆ ಮತ್ತೆ ಜಂಬ ಪಟ್ರೆ ಹಿಂಗೆ ಆಗೋದು. ನಮ್ಮ ಅಮ್ಮ ಅಂತ ಆಗಲ್ಲ ಹಂಗಮ್ಮಂತ. ನೀನು 4 ಜನ ಅಕ್ಕ ಹೆಣ್ಮಕ್ಳು, 4 ಜನ ಹೆಣ್ಮಕ್ಳು, ನನಗೆ ಒಬ್ಬಳೇ ಮಗಳು ಅನ್ನೋದಂತ ಆಗ್ಲಲ್ಲ. ನಮ್ಮ ಅಮ್ಮ ಹೆಂಗಂತ ಬೈಕಂತಿತ್ತು. ಬಿಡತ್ತ ಹಿಂಗೆ ಮಾಡ್ಕೊಂಬೇಳು. ನನಗೆ ನಾಟಿ ಕೋಳಿ ಸಾರು ಉಮ್ಮಂಗೈತೆ ಕಾಣತ್ತೆ. ನಿನಗೇನು ತಿನ್ನಬೇಕು ಅಂತ ಅನ್ಸಲ್ವೇ? ನನಗೇನು ಅನ್ಸೋದಿಲ್ಲ. ನನಗೆ ಒಂಥರ ಏನು ನನಗೇನಿಲ್ಲ, ಆರಾಮಾಗಿರ್ತೀನಿ. ನನಗೇನು ಮಾಮೂಲಿ ಏನು ತಿಂತೀನಿ ಅಷ್ಟೇ ಕಣ ಮರುತು. ಏನು ತಿಂತೀನಿ ಅದನ್ನು ತಿಂತೀನಿ, ಮಾಮೂಲಿಯಾಗಿ ಇರ್ತೀನಿ ಅಷ್ಟೇ. ನನಗೇನು ಇಂಥ ತಿನ್ನಬೇಕು ಅದೆಲ್ಲ ಏನೂ ಅನ್ಸೋದಿಲ್ಲ ನನಗೆ. ಆಕಾಯಿ ಮೊನ್ನೆ ಹೋದ ಕರ್ಜಿಕಾಯಿ ಒಬ್ಬಟ್ಟು ಎಲ್ಲ ಮಾಡಲ್ಲ, ತಿನ್ನಬೇಕು ಅಂತ ಅನ್ನಿಸ್ಲೇ ಇಲ್ಲ. ಸ್ವಲ್ಪ ತಿಂದೆ. ಅವಳು ಪ್ರೆಗ್ನೆಂಟಲ್ಲಿ ಸ್ವಲ್ಪ ಒಬ್ಬಟ್ಟು ಅದೆಲ್ಲ ಸ್ವೀಟ್ ಜಾಸ್ತಿ ತಿಂದಿದ್ದೀನಿ. ನನ್ನ ಮಗಳು ಯೋಶಿಕೇನು ಪ್ರೆಗ್ನೆಂಟಲ್ಲಿ ಜಾಸ್ತಿ ತಿಂದಿದ್ದೀನಿ. ನಾನು ಏನು ಅಂದ್ಕೊಂಡೆ, ಇವಾಗ ಸ್ವಲ್ಪ ವಾಮಿಟ್ ಗಿಮಿಟ್ ಏನಾದರೂ ಆಗ್ಬೋದು ಅಂದ್ಕೊಂಡೆ. ವಾಮಿಟ್ ಏನೂ ಆಗ್ತಾಯಿಲ್ಲ ನನಗೆ. ವಾಮಿಟ್ ಗಿಮಿಟ್ ಏನೂ ಆಗ್ತಿಲ್ಲ, ಚೆನ್ನಾಗಿದ್ದೀನಿ ಹೆಂಗೋ ಸದ್ಯ. ನನಗೆ ಯಪ್ಪ ಇದು ಬೇಡವೇ ಬೇಡ ಬಿಡು, ನನ್ನ ಮಗಳು ಅಲ್ಲ 5-6ನೇ ಕ್ಲಾಸು, ಸುಮ್ಮನೆ ಏನಕ್ಕೆ ಅಂತ ಅಂದ್ಕೊಂಡೆ. ನಮ್ಮ ಮನೆಯಾಗ ಯಾರು ಕೇಳಲಿಲ್ಲ ಕಣಮ್ಮ. ನಮ್ಮ ಅಮ್ಮನಾಗಲಿ ನಮ್ಮ ಅಕ್ಕರೇ ಆಗಲಿ ಎಲ್ಲನ ಬಿಡು ಅಂತಂದರು. ನಮ್ಮ ವರ್ಷ ತಕೊಂಡು ಬಿಡು ಅಂತಂದ್ಲು. ನಮ್ಮ ಸಂಗೀತ ದೀಕ್ಷೆ ಎಲ್ಲ ಬಿಡೋಕ್ಕಾದ್ಲಾಗಾದರೂ ಆಗಲಿ ಅಂದರು. ಆಟಾಡೋಕ್ಕೊಬ್ರು ಬೇಕಲ್ಲ ನಿಮ್ಮ ಮಗಳ ಜೊತೆಗೆ. ಯಾರಾದರೂ ಒಬ್ಬರು ಇರಬೇಕು, ಇಬ್ಬರು ಇರಬೇಕು ಅಂತಾರಲ್ಲ, ಎಲ್ಲರೂ ಹೇಳ್ತಿರ್ತಾರಲ್ಲ. ನನಗೇನು ಗೊತ್ತಿಲ್ಲ ಅಲ್ಲ, ಯಾರನ್ನು ಹೇಳ್ತಾರಲ್ಲ, ಅದಕ್ಕೆ ಹೇಳಿದೆ ನಾನು. ನನಗಂತೂ ನಾಟಿ ಕೋಳಿ ಸಾರು ಉಮ್ಮಂಗಾಗ್ಬಿಟ್ಟೈತೆ. ಉಮ್ಮಂಗಾಗೈತೆ ಅಂದರೆ ಅಷ್ಟಿಷ್ಟು ಊಟ ಮಾಡೋಂಗಾಗಿಲ್ಲ. ಆಯ್ತು ಋತಕ್ಕ, ನಮ್ಮ ಮನೆಗೆ ಬಾ ಇವತ್ತು. ವಸಿತಕ್ಕ ನೀನು ಬಾ ಊಟಕ್ಕೆ. ಇಬ್ಬರು ಪ್ರೆಗ್ನೆಂಟ್ ಇದ್ದೀರಲ್ಲ, ಇಬ್ಬರಿಗೂ ನಾಟಿ ಕೋಳಿ ಸಾರು ಮಾಡಿ ನಮ್ಮ ಮನೆಗೆ ಇವತ್ತು ಕಾಯ್ತೀನಿ. ಬರ್ರಿ ಇಬ್ರು. ಸರಿ ಅಮ್ಮ, ಹೆಂಗೆ ನಾಟಿ ಕೋಳಿ ಸಾರು ಮಾಡಿಕ್ಕು. ಋತಮ್ಮಂಗೆ ಏನೋ ಉಮ್ಮಂಗಾಗ್ಬಿಟ್ಟೈತೆ ಅಂತೆಂದು ಏನು ಬಗಸ್ತಿಲ್ದಾಳು. ಯಾಕಂದ್ರೆ ಊರು ಮಾಡ್ಕೊಂಡು ಉಂಡು ಬಿಡಾಳು ಸುಮ್ಮನೆ. ಇವತ್ತು ನಾಟಿ ಕೋಳಿ ಸಾರೇ ಆಗ್ಬೇಕು. ನನಗೆ ನಾಟಿ ಕೋಳಿ ಸಾರು ಉಣ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಾಟಿ ಕೋಳಿ ಸಾರು ಉಮ್ಮಂಗಾಗ್ಬಿಟ್ಟೈತೆ ಅಂತೆ ಬಸ್ರಿ ಹೆಂಗ್ಸಲ್ಲ ಅದಕ್ಕೆ. ಅದನ್ನು ನಮ್ಮ ಅಪ್ಪ ಯಾವ್ದಾಗ ಬಿಟ್ಬಿಟ್ಟೈತೆ ಕೋಳಿ, ಇವಾಗ ಹಿಡ್ಕೋಬೇಕು. ಒಂದಿಷ್ಟು ಕಾಳು ಹಾಕಿ ಹಿಡ್ಕೊಂತೀನಿ. ಕರೆದು ಒಂದು ಈಸ್ ಕಾಳು ಹಾಕಿ ಹಿಂಗೆ ಇಬ್ಬರಲ್ಲಿ ಹಿಡ್ಕೊಂಡು ಇತ್ಲಾಗೊಬ್ರು ನಿಂತ್ಕೊಂಡು ಹಿಡ್ಕೊಡುವ. ಸಿಗಲ್ಲ ಎದ್ದತ್ನ ಮುಚ್ಚಿರಿ ನೀವು ಕೊಯ್ತೀವಿ ಅಂದರೆ ಎದ್ದತ್ನಾಗೆ ಮುಚ್ಬೇಕು. ಇವಾಗ ಓಟ ಆಡಕ್ಕೆ ಹೋಗಿರ್ತಾವೆ ಅಲ್ಲೂ ಸಿಗಲ್ಲ. ಸಿಕ್ಕರೆ ಕೊಯ್, ಸಿಗಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ, ಅದಕ್ಕೆ ಕೊಯ್ರಿ ಅಂತ. ಇಲ್ಲ ಇವತ್ತೇನೆ ಮಾಡಬೇಕು ಋತಕ್ಕ, ತುಂಬ ಆಸೆಗೈತೆ. ಇವತ್ತೇ ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಋತು ಅಕ್ಕನಿಗೆ ನಾಟಿ ಕೋಳಿ ಸಾರು ಊಟ ಮಾಡೋಂಗೆ ಆಗೈತಂತೆ. ಇವತ್ತು ನಮ್ಮ ಮನೆಯಲ್ಲ ಮಾಡಿ ಆ ಅಕ್ಕನ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.